ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಬಂಧಿಸಲಾಗಿದೆ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರಿಗೆ ಒಂದು ಸ್ವಲ್ಪ ಬಿಗ್ ರಿಲೀಫ್ ಸಿಕ್ಕಿದೆ. ಜೊತೆಗೆ ವಿಜಯೇಂದ್ರ ಅವರು ಮೈಸೂರು ಚಲೋ ಮಾಡಕ್ಕೆ ಹೊರಟಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನೇಪಾಳದಲ್ಲಿ ಬಸ್ ಹಳ್ಳಕ್ಕೆ ಬಿದ್ದಿದೆ, ಯಾತ್ರಿಕರು ಸಾವನ್ನಪ್ಪಿದ್ದಾರೆ. ಇದೆಲ್ಲವೂ ಕೂಡ ಇವತ್ತಿನ ಪ್ರೈಮ್ ಟೈಮಲ್ಲಿದೆ. ಆ ಸುದ್ದಿಗಳನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಪ್ರೈಮ್ ಟೈಮ್ನ ಹೆಡ್ಲೈನ್ಸ್. ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ, ಇಡಿಯಿಂದ ಮಾಜಿ ಸಚಿವ ನಾಗೇಂದ್ರ ಬಂಧನ, ಶಾಸಕ ಬಸನಗೌಡ ದದ್ದಲ್ಗೂ ಶುರುವಾಯಿತು ಡವ. ಮೂಡ ಹಗರಣ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ಬಿಜೆಪಿಯಿಂದ ಮೈಸೂರು ಚಲೋ, ವಿಜಯೇಂದ್ರ, ಮುನಿರತ್ನ ಸೇರಿದಂತೆ ಕಮಲ ಕಾರ್ಯಕರ್ತರು ಪೊಲೀಸರ ವಶಕ್ಕೆ, ಮೈಸೂರಿನಲ್ಲಿ ಕಾಂಗ್ರೆಸ್ ಹೈಡ್ರಾಮಾ. ಖ್ಯಾತ ನಟಿ ನಿರೂಪಕಿ ಅಪರ್ಣ ಇನ್ನು ನೆನಪು ಮಾತ್ರ, ಚಿರನಿದ್ರೆಗೆ ಜಾರಿದ ಮಜಾ ಟಾಕೀಸ್ನ ವರಲಕ್ಷ್ಮಿ, ಅಂತಿಮ ದರ್ಶನ ಪಡೆದ ಸ್ಯಾಂಡಲ್ವುಡ್ ನಟ ನಟಿಯರು. ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್, ಹೈಕೋರ್ಟ್ನಿಂದ ಯಡಿಯೂರಪ್ಪಗೆ ಮತ್ತೆ ರಿಲೀಫ್, ಇತರೆ 4 ಆರೋಪಿಗಳಿಗೂ ವಿನಾಯಿತಿ. ದೆಹಲಿ ಮದ್ಯ ನೀತಿ ಪ್ರಕರಣ, ಜೈಲು ಪಾಲಾಗಿರುವ ಸಿಎಂ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು, ಆದ್ರೂ ಬಿಡುಗಡೆ ಭಾಗ್ಯವಿಲ್ಲ. ಭೂ ಕುಸಿತದಿಂದ ನದಿಗೆ ಉರುಳಿದ 2 ಬಸ್ಗಳು, 6 ಭಾರತೀಯರು ಸೇರಿ 65 ಪ್ರಯಾಣಿಕರು ಕಣ್ಮರೆ, ಮಧ್ಯ ನೇಪಾಳದ ಮದನ್ ಆಶ್ರಿತ್ ಹೆದ್ದಾರಿಯಲ್ಲಿ ಘಟನೆ. ಇಂದು ಮುಂಜಾನೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಬಂಧಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂತೆ ಹಗರಣ ಆಗಿತ್ತು. ಆ ಸಂಬಂಧಪಟ್ಟಂತೆ ಮಾಜಿ ಸಚಿವರನ್ನ ಬೆಳ್ಳಂಬೆಳಗ್ಗೆ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತೊಂದು ಕಡೆ ಶಾಸಕ ಬಸನಗೌಡ ದದ್ದಲ್ SIT ಮುಂದೆ ಹೋಗಿ, ನಾನು ಇಡಿ ಇಕ್ಕಲಕ್ಕೆ ಸಿಲ್ಕೋ ಮುನ್ನ SIT ನೀವೇ ನಮ್ಮನ್ನ ವಶಕ್ಕೆ ತೆಗೆದುಕೊಳ್ಳಿ ಅನ್ನೋ ಹೈಡ್ರಾಮಾ ಲೆಕ್ಕಾಚಾರ ಕೂಡ ಇವತ್ತು ನಡೆದಿದೆ. ಅದೆಲ್ಲರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಾಲ್ಮೀಕಿ ನಿಗಮದ 187 ಕೋಟಿ ರು ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ನಾಗೇಂದ್ರ ಅವರನ್ನ ಬಂಧಿಸಲಾಗಿದೆ. ವಾಲ್ಮೀಕಿ ನಿಗಮದ ಅವ್ಯವಹಾರ ಕೇಸ್ನಲ್ಲಿ ಈಗಾಗಲೇ ಸಿಬಿಐ ಸಹ ತನಿಖೆ ನಡೆಸಿದೆ. ಇದರ ಬೆನ್ನಲ್ಲೇ ಏಕಾಏಕಿ ಇಡಿ ಅಧಿಕಾರಿಗಳು ಬುಧವಾರ ಕಾಂಗ್ರೆಸ್ ಶಾಸಕರಾದ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ನಿವಾಸಗಳ ಮೇಲೆ ದಾಳಿ ಮಾಡಿ ದಾಖಲೆಗಳೆಲ್ಲ ಪರಿಶೀಲನೆ ನಡೆಸಿದರು. ದಾಳಿ ವೇಳೆ ನಾಗೇಂದ್ರ ಮನೆಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ವು. ಬೆಂಗಳೂರಿನಲ್ಲಿ ನಾಗೇಂದ್ರ ಆಪ್ತ ಸಹಾಯಕ ಹರೀಶ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದರು. ಈ ವೇಳೆ ಹರೀಶ್ ನೀಡಿದ ಕೆಲ ಮಾಹಿತಿ ಆಧಾರದ ಮೇಲೆ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಇಡಿ ಅಧಿಕಾರಿಗಳ ತನಿಖೆ ವೇಳೆ ನಾಗೇಂದ್ರ ಸಹಕಾರ ನೀಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದೇ ಕಾರಣಕ್ಕೆ ನಾಗೇಂದ್ರ ಅವರನ್ನ ಬಂಧಿಸಲಾಗಿದೆ ಎನ್ನಲಾಗ್ತಿದೆ. ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ ಎದುರಾಗಿದೆ. ಬಂಧನದಿಂದ ತಪ್ಪಿಸಿಕೊಳ್ಳೋಕೆ ಏನಿಲ್ಲದ ರಸಾಹಸವನ್ನ ಮಾಡ್ತಿದ್ದಾರೆ. ಇಡಿ ಬದಲು SIT ಬಂಧನವೇ ವಾಸಿ ಎಂದು ದದ್ದಲ್ ಅಂದುಕೊಂಡಿದ್ದಾರೆ. ಇದೇ ಕಾರಣಕ್ಕೆ ದದ್ದಲ್ SIT ಕಚೇರಿಗೆ ಆಗಮಿಸಿದರು. ಇನ್ನು ನಾಗೇಂದ್ರ ಬಂಧನ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಗೇಂದ್ರ ವಶಕ್ಕೆ ಪಡೆದಿರುವ ಸುದ್ದಿ ಮಾತ್ರ ಗೊತ್ತು, ಅರೆಸ್ಟ್ ಆಗಿರೋದು ನನಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಈ ಪ್ರಕರಣವನ್ನ SIT ತನಿಖೆ ನಡೆಸಿದೆ. ಈ ವೇಳೆ ಇಡಿ ತನಿಖೆ ಮಾಡಲು ಹೊರಟಿದೆ. ಇದು ರಾಜಕೀಯ ಷಡ್ಯಂತ್ರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಷಡ್ಯಂತ್ರನೂ ಏನೋ, ಬಟ್ 187 ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿರೋದು ಸತ್ಯ. ಆ ನಾಯಕ ಸಮುದಾಯದ ಉದ್ಧಾರಕ್ಕೆ ಅಂತ ಮೀಸಲಿಟ್ಟ ಹಣವನ್ನ ಯಾರ್ಯಾರ್ದೋ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ವಿತ್ಡ್ರಾ ಮಾಡಿ ಒಂದಷ್ಟು ಶೋಕಿ ಮಾಡಿ ಎಂಜಾಯ್ ಮಾಡ್ತಾವ್ರೆ. ದಲಿತ ಸಮುದಾಯ ಅಂದರೆ SC ಸಮುದಾಯ ಹೊರತುಪಡಿಸಿದ್ರೆ ST ಕೂಡ ಮೀಸಲು ಕ್ಷೇತ್ರಗಳಿದೆ. ಆ ಸಮುದಾಯ ಭಾಳಷ್ಟು ಸಮಸ್ಯೆಲಿದೆ. ಆ ಸಮುದಾಯದ ಅಭಿವೃದ್ಧಿಗೆ ಅಂತ ಇರ್ತಕ್ಕಂಥ ಹಣವನ್ನ ನುಂಗಿ ನೀರು ಕುಡಿತಾರೆ ಅಂದರೆ ಇವರೆಂತ ನೀಚರಿರಬೇಕು. ರಾಜಕೀಯ ಷಡ್ಯಂತ್ರ ಅಂತ ಸಿದ್ದರಾಮಯ್ಯನವರು ಕಾಮೆಂಟ್ ಮಾಡ್ತಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ₹1 ಕೂಡ ನಿನ್ನ ನುಂಗಿಲ್ಲ, ತಿಂದಿಲ್ಲ ಆ ಸಮುದಾಯದ ಹಣವನ್ನ ಅನ್ನೋದೇ ಆದರೆ ನಾಗೇಂದ್ರ ದದ್ದಲ್ ಪರಿಪೂರ್ಣರಾಗಿ ಪರಿಶುದ್ಧರಾಗಿ ಹೊರಗಡೆ ಬರ್ತಾರೆ. ಅದರಲ್ಲೇನಿದೆ, ಏನು ಮಾಡೋಕ್ಕೆ ಸಾಧ್ಯ? ಏನಾರ ಇವ್ರದ್ದು ಪಾತ್ರ ಇದ್ರೆ ಸಿಗ್ಬೀಳ್ತಾರೆ, ಪಾತ್ರನೇ ಇಲ್ಲ ಅಂತಂದ್ರೆ ಏನೂ ಆಗಲ್ಲ. ಷಡ್ಯಂತ್ರ ಹೆಂಗೆ ಬರುತ್ತೆ? ಷಡ್ಯಂತ್ರ ಅಂದ್ರೇನು? 187 ಕೋಟಿ ಹಣ ವರ್ಗಾವಣೆಯೇ ಆಗಿಲ್ಲ, ಅಕೌಂಟಲ್ಲೇ ಇದೆ, ಆದರೂ ಆಗಿದೆ ಅಂತ ಸುಳ್ಳು ಹೇಳ್ತಾವ್ರೆ ಇಡಿ ಅವರು, CBIನವರು. ಅಂದರೆ ಷಡ್ಯಂತ್ರ. ವರ್ಗಾವಣೆ ಆಗಿರೋದು ಸತ್ಯ, ತಿಂದಿ ತೇಗಿರೋದು ಸತ್ಯ, ಆ ಸಂಬಂಧಪಟ್ಟಂಗೆ ತನಿಖೆ ಆಗ್ತಿರೋದು ಸತ್ಯ. ಇವ್ರ ಪಾತ್ರ ಇಲ್ಲ ಅಂತ ಹೇಳೋದು ಹೇಗೆ? ತನಿಖೆ ಆಗಬೇಕಲ್ಲ. ರಾಜಕಾರಣಿಗಳ ಲವಲೇಶ ಪಾತ್ರ ಇಲ್ಲದೆ, ನೆರಳಿಲ್ಲದೆ
ಈ 187 ಕೋಟಿ ಹಣವನ್ನು, ನಾಯಕ ಜನಾಂಗದ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನು ಬರೀ ಅಧಿಕಾರಿಗಳೇ ತಿಂದ್ಬಿಡ್ತಾರೆ ಅನ್ನೋದ ಯಾರೂ ಒಪ್ಪಲ್ಲ. ಯಾರೂ ಒಪ್ಪಲ್ಲ. ಭ್ರಷ್ಟಾಚಾರ ಬೇರೆ, ಆದರೆ ಇದು ಲೂಟಿ. BJPಯವರು ₹100 40% ಕಮಿಷನ್ ತಗೋತಿರೋ ಅಂತ ಆರೋಪ ಮಾಡಿದರು. ಕಾಂಗ್ರೆಸ್ನ ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು, ಗಣಸಿ ಶಿವರಾಮ್, ನಮ್ಮದು 40% ಮೀರಿದೆ ಅಂತ. ಆದರೆ ವಾಲ್ಮೀಕಿ ಹಗರಣ ಇದೆಯಲ್ಲ, ಇದು ಲೂಟಿ. ನೋ ಕಮಿಷನ್, ವಿತ್ಡ್ರಾ ಮಾಡೋ ಡೈರೆಕ್ಟಾಗೆ. ಆದರೆ ಷಡ್ಯಂತ್ರವೇ ಆಗಿದ್ರೆ ಕಾನೂನಿದೆ, ಡಿಸೈಡ್ ಆಗುತ್ತೆ. SIT ತನಿಖೆ ಕೊಟ್ಟ ಮೇಲೆ ಭಾಳಷ್ಟು ದಿನ ನಾಗೇಂದ್ರ ಅವ್ರನ್ನ ವಿಚಾರಣೆಗೆ ಕರೀಲೇ ಇಲ್ಲ. ದದ್ದಲ್ ಅವ್ರನ್ನ ಕರೀಲಿಲ್ಲ. ಕೇವಲ ಯಾರೋ ಅವರವ್ರನ್ನ ಒಂದಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ರು. ನಿಜವಾಗಿಯೂ ಕಾಳಜಿ ಅಷ್ಟೇ. BJPಯಲ್ಲಿದ್ರೆ ಕಳ್ಳ, ಕಾಂಗ್ರೆಸ್ಸಲ್ಲಿದ್ರೆ ಕ್ಲೀನ್ ಕೃಷ್ಣಪ್ಪ. ಕಾಂಗ್ರೆಸ್ ಅವನ ಕಳ್ಳ, BJP ಕ್ಲೀನ್ ಕೃಷ್ಣಪ್ಪ ಅಲ್ಲ. ಎಲ್ಲ ಪಕ್ಷದಲ್ಲೂ ಭ್ರಷ್ಟಾಚಾರನೂ ಹೊಲಿಸಿದೆ, ಎಗಡಗಳವೆ. ನಿರ್ಮೂಲನೆ ಮಾಡುವಂಥ ಸಮಯ ಮಾಡಬೇಕು ಅಲ್ವಾ? BJPಯವರು ಕಮಿಷನ್ನವರು ಅನ್ನೋದಾದರೆ, ಈಗ ವಾಲ್ಮೀಕಿ ನಿಗಮದ 187 ಕೋಟಿ ಆಗಿದೆಯಲ್ಲ, ಯಾರಾಗಾದರೆ ಕಾಂಗ್ರೆಸ್ ಕತೆ ಏನಾಗಾದರೆ? ನಿಮ್ಮ ಕಳಂಕವನ್ನು ತೊಳ್ಕೊಳ್ಳೋಕೆ ಸಮಯ ಇದು ಸಿದ್ದರಾಮಯ್ಯವರೇ. ನನ್ನ ಪಾತ್ರ ಏನೂ ಇಲ್ಲ, ನಮ್ಮ ಕ್ಯಾಬಿನೆಟ್ ಪಾತ್ರ ನಾಗೇಂದ್ರದ್ದೇನೋ ತನಿಖೆ ಆಗಲಿ ಬಿಡಿ. ಮತ್ತೆ ಷಡ್ಯಂತ್ರ ಅನ್ನೋ ಪದ ಬಳಸೋದ್ರ ಮೂಲಕ ಯಾಕೆ ಮತ್ತದೋ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ಕೋತೀರಿ? ಸುಮ್ಮನೆ ಏನೂ ಇಲ್ಲದೆ ಅಕೌಂಟಲ್ಲಿ ಹಣ ಇದ್ದಾಗಲೂ ಅದು ಅದಿದೆ ಎಂದಾಗ ಸುಳ್ಳು ಆರೋಪ ಮಾಡೋರು ಒಪ್ಪೋದು ಅದನ್ನು. ಹಾಗಾಗಿ ನಿಮ್ಮಿಂದ ನಾವು ಇದನ್ನು ನಿರೀಕ್ಷೆ ಮಾಡೋಂಗಿಲ್ಲ. ಯಾಕೆ? ಈಗ ನೆಕ್ಸ್ಟ್ ನಿಮ್ಮ ಸುದ್ದಿನೇ ಬಂತು. ಈಗ ಮೂಡ ಹಗರಣ, BJPಯಿಂದ ಮೈಸೂರು ಚಲೋ. BJP ನಾಯಕರನ್ನ ಸಿಕ್ಕಲ್ಲಿ ಅರೆಸ್ಟ್ ಮಾಡ್ಕೊಂಡ್ರು. ಮೈಸೂರಿಗೆ ಹೋಗಕ್ಕೆ ಬಿಡಲಿಲ್ಲ. ಇವತ್ತು ಹೈಡ್ರಾಮಾಗಳಾಗೋಯ್ತು. ಎಸ್, ಮೂಡ ಹಗರಣ ಖಂಡಿಸಿ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಆಗ್ರಹಿಸಿ BJP ಕಾರ್ಯಕರ್ತರು ಮೈಸೂರು ಚಲೋ ನಡೆಸಲು ಮುಂದಾದರು. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಮೈಸೂರಿಗೆ ತೆರಳುತ್ತಿದ್ದ ವೇಳೆ ಕುಂಬಳಗೂಡಿನಲ್ಲಿ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಶಾಸಕ ಮುನಿರತ್ನ ಸೇರಿದಂತೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಮಾತನಾಡಿದ BY ವಿಜಯೇಂದ್ರ, ನಮ್ಮ ಮೈಸೂರು ಚಲೋ ತಡೆಯಬೇಡಿ, ನಮ್ಮನ್ನ ತಡೆದರೆ ರಾಜ್ಯದಲ್ಲಿ ಬೆಂಕಿ ಬೀಳುತ್ತೆ. ರಾಹುಲ್ ಗಾಂಧಿಗೆ ರಾಜ್ಯದ ಹಣ ಹೋಗ್ತಾ ಇದೆ, ರಾಜ್ಯ ಸರ್ಕಾರದ ಪಾಪದ ಕೊಡ ತುಂಬಿದೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಎಷ್ಟೋ ಜನ ಸರ್ಕಾರಿ ಯೋಜನೆಗಳಿಗೆ ಭೂಮಿ ಕೊಟ್ಟು ಅವ್ರಿಗೆ ಪರಿಹಾರ ಬಂದಿಲ್ಲ, ಒದ್ದಾಡ್ತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಮೂಡಾದಲ್ಲಿ ಮುಖ್ಯಮಂತ್ರಿ ಆವತ್ತು ಪಡ್ಕೊಂಡಾಗ BJPಯವರೇ ಇದ್ರು ಅಂತ ಹೇಳ್ತೀರಿ. ಈ ರೈಟಾ ರಾಂಗ್ ಅಷ್ಟೇ ಹೇಳಿ. ಇಡೀ ರಾಜ್ಯದ ಎಲ್ಲ ಜನಕ್ಕೂ ಇದೇ ಟೈಪ್ ಪರಿಹಾರ ಸಿಕ್ಕಿದ್ರೆ ಎಸ್, ಊರಿಗಾಗಿದ್ದು ನನಗಾಗಿದೆ, ನಂದೇನು ಸ್ಪೆಷಲ್ ಅಂತ ಹೇಳಿ. ಆದರೆ ಮೂಡಾ ವಿಚಾರ ಬಂದಾಗ ಆಗಿರೋದು ಇಡೀ ರಾಜ್ಯದ ಜನರಿಗೆ ಒಂದು ನ್ಯಾಯ ಆದರೆ ಮೂಡಾದಲ್ಲೇ ಒಂದು ನ್ಯಾಯ ಆಗಿದೆ, ಅದು ನಿಮಗೆ ಒಂದು ನ್ಯಾಯ ಆಗಿದೆ ಅನ್ನೋದು ಆರೋಪ. ಮೂಡಾ ಸೈಟ್ ಡೆವಲಪ್ ಮಾಡ್ಬೇಕಾದ್ರೆ ಎಲ್ಲ ಭೂಮಿ ಮಾಲೀಕರಿಗೆ ಇದೇ ಪರಿಹಾರ ಕೊಟ್ಟಿದ್ದಾರಾ? ಇದೇ ಟೈಪ್ ಕೊಟ್ಟಿದ್ದಾರಾ? ಕೊಟ್ಟಿದ್ರೆ ಓಕೆ, ಆಗ ನೀವು ಸೇಫ್. ಆದರೆ ಉಳಿದ ಭೂ ಮಾಲೀಕರಿಗೆ ಬೇವು ಕೊಟ್ಟು ಸಿದ್ದರಾಮಯ್ಯನವರು ಪತ್ನಿಗೆ ಮಾತ್ರ ಬೆಲ್ಲ ಕೊಟ್ಟಿದ್ದಾರೆ ಅನ್ನೋದೇ ಇಲ್ಲಿ ಸಮಸ್ಯೆ ಆಗಿರೋದು. ಹಾಗಾಗಿ ಈ ವಿಷಯದಲ್ಲಿ BJPಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಮಾಹಿತಿ ಲಭ್ಯ ಆಯಿತು. ಕುಮಾರಸ್ವಾಮಿ ಹೇಳಿದರು, CM ಸೀಟ್ಗೆ ಟವಲ್ ಹಾಕಿರೋ DK ಶಿವಕುಮಾರ್ ಅವರೇನು ಅವಿನೇರವಾಗಿ ಅವರ ಹೆಸರು ಹೇಳಿಲ್ಲ, ಹೇಳಿದರು ಅವರೇ ಇವೆಲ್ಲ ಆಚೆಗೆ ಬಿಟ್ಟಿರೋದು ಅಂತ. ಹಗರಣ ಬಯಲಿಗೆ ಬರೋ ಕಾರಣ ಕಾಂಗ್ರೆಸ್ಸಿಗರೇ ಅಂತ. ಎಸ್, ಅವತ್ತೇನು ಅನಂತಕುಮಾರ್ ಅವರು ಯಡಿಯೂರಪ್ಪನವರ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಕಾಂಗ್ರೆಸ್ಸಿಗರ ಮೂಲಕ, ಅದೇ ಟೈಪ್ ಈಗಲೂ ಆಗ್ತಿದೆ ಅನ್ನೋ ಚರ್ಚೆ ಇದೆ. ಗೊತ್ತಿಲ್ಲ, ಸಿದ್ದರಾಮಯ್ಯ ವಿರುದ್ಧ ಸಂಘರ್ಷ ಆಗ್ತಿರೋದು BJPಗರಿಂದಲ್ಲ, ಕಾಂಗ್ರೆಸ್ ಅವರೇ ಡಾಕ್ಯುಮೆಂಟ್ ಕೊಡ್ತಾವ್ರೆ ಅಂತ. ಬಟ್ ನಿಮ್ಮ ಪತ್ನಿಗೆ ಸಿಕ್ಕಂಥ ಪರಿಹಾರದ ಮೊತ್ತವೇ ಮೈಸೂರಿನ ಎಲ್ಲ ಜನರಿಗೂ ಕೊಟ್ಟಿದ್ರೆ ಗ್ರೇಟ್ ಸಿದ್ದರಾಮಯ್ಯನವರೇ. ಅದೇ ಹಾದಿಯನ್ನು ಎಲ್ಲ ಪರಿಶೀಲನೆ ಅದನ್ನೇ ಫಾಲೋ ಮಾಡಲಿ ಎಲ್ಲರೂ. ಟೂಡ ಎಲ್ಲರೂ ಫಾಲೋ ಮಾಡಲಿ. ಆದರೆ ನಿಮ್ಗೊಂದು ನ್ಯಾಯ, ಉಳಿದವ್ರಿಗೊಂದು ನ್ಯಾಯ ಅಂತ ಆಗಿದೆ ಅನ್ನೋ ಕಾರಣಕ್ಕೆ ಇವೆಲ್ಲ ಆಗ್ತಿದೆ.
ಸೊ ಈಗ ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ಕತೆ, BJP ಪ್ರತಿಭಟನೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಪ್ರತಿಭಟನೆಯನ್ನು ಮಾಡಿದೆ. ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್. ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಅರೆಸ್ಟ್ ಮಾಡಿ ಎಂದರು ಮಾಡದ ಪೊಲೀಸರು, ಅವ್ರನ್ನ ಮಾಡಿಲ್ಲ ಅಂತೆ. ಮೈಸೂರಿನ ಮೂಡ ಹಗರಣ ಆರೋಪಿಸಿ BJP ಪ್ರತಿಭಟನೆ ನಡೆಸಿತ್ತು. ಈ ಮಧ್ಯೆ BJP ಪ್ರತಿಭಟನೆಯನ್ನು ವಿರೋಧಿಸಿ ಮೈಸೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತನ ಪೊಲೀಸರು ಬಂಧಿಸಲಿಲ್ಲ. ಈ ಹಿನ್ನೆಲೆ ನಮ್ಮನ್ನು ಬಂಧಿಸಿ ಅಂತ ಕೈ ಕಾರ್ಯಕರ್ತರು ಐಡ್ರಾಮಾ ಮಾಡಿದ್ದಾರೆ. BJP ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಪಟ್ಟು ಹಿಡಿದಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುತ್ತಿಗೆ ಹಾಕಲು ಬಿಡದಿದ್ದಾಗ ತಮ್ಮನ್ನು ಅರೆಸ್ಟ್ ಮಾಡುವಂತೆ ಪಟ್ಟು ಹಿಡಿದರು. ಇದೇ ವೇಳೆ ಮೈಸೂರು ಕಮಿಷನರೇಟ್ ಪೊಲೀಸರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಹೊರ ಹಾಕಿದರು. ಅಯ್ಯೋ ದೇವರೇ, ಕಾಂಗ್ರೆಸ್ಸೇ ಸರ್ಕಾರ, ಅರೆಸ್ಟ್ ಮಾಡಿ ಅಂದ್ರೆ ಹೆಂಗೆ ಮಾಡ್ತಾರೆ ಅವರು? ಮೈಸೂರು ಚಲಾವ್ ಮಾಡ್ತಿರೋದು ಅರೆಸ್ಟ್ ಆಗೋಕೆ ಹೋಗಿರೋ BJP ಅವರು, ನಮ್ಮನ್ನು ಅರೆಸ್ಟ್ ಮಾಡಿ ನೀವು ಅವ್ರು ಹೆಂಗೆ ಮಾಡ್ತಾರ ಅವರು ಅಲ್ವಾ? ವಿಚಿತ್ರ ಸನ್ನಿವೇಶ. ಯಾವ ಕಾರಣಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇರಿ ಅಂತ ಪ್ರಶ್ನೆ ಮಾಡ್ತಾರೆ BJPಗರು. ಮೂಡ ಹಗರಣ ಮಾಡಿರೋದು ಕಾಂಗ್ರೆಸ್ ಅವರು, ಪ್ರತಿಭಟನೆ ಕಾಂಗ್ರೆಸ್ ಅವರು ಯಾಕೆ ಮಾಡ್ತಿದ್ದೀರಿ? ಮತ್ತೆ ಪ್ರತಿಭಟನೆ ಮಾಡಬೇಕಾದ್ರೆ BJP ಅವರು, JDS ಅವರು, ನೀವು ಯಾಕೆ ಬಂದ್ರಿ ಅಂತ ಪ್ರಶ್ನೆ ಎತ್ತವ್ರು BJPಗರು. ಮೈಸೂರಿನ ಮೂಡಾದಲ್ಲಿ ತಿಂದು ತೇಗಿ ನೀರು ಕುಡಿದು 4,000 ಕೋಟಿ ಹಗರಣ ಮಾಡಿ ಸಾವಿರಾರು ಸೈಟ್ಗಳನ್ನ ಬೇಕಾಬಿಟ್ಟಿ ವ್ಯತ್ಯಾಸ ಮಾಡ್ಕೊಂಡಿದ್ದು ಕಾಂಗ್ರೆಸ್ಸಿಗರು. ಪ್ರತಿಭಟನೆ ನೀವ್ಯಾಕೆ ಮಾಡ್ತೀರಪ್ಪ ಅಂತ BJPಗರು ಕೇಳ್ತವ್ರು ಅವ್ರನ್ನ. ಒಟ್ಟಾರೆ BJP ಅವ್ರನ್ನ ಕ್ಲೀನ್ ಕೃಷ್ಣಪ್ಪ ಏನಲ್ಲ. ತಿರ್ಗಿ 5 ವರ್ಷದ ಹಿಂದೆ ನೋಡಿದಾಗ BJP ಅವ್ರ ಹಣೆ ಬರ, ಈ ಕಾಂಗ್ರೆಸ್ ಅವ್ರ ಹಣೆ ಬರ. ಒಟ್ಟಾರೆ ಜನ ಮಾತ್ರ ಫುಲ್ ಮಜಾ ಎಂಜಾಯ್ ಮಾಡ್ತಾವ್ರೆ. BJP ಸರ್ಕಾರದ ಅವಧಿಯಲ್ಲಿ BJP ಹಗರಣಗಳು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನ ಹಗರಣಗಳು. ಒಟ್ನಲ್ಲಿ ತಿಂತಾ ಇರೋದಿಲ್ಲ ಜನರ ದುಡ್ಡೆ, ಸಮಸ್ಯೆ ಆಗ್ತಿರೋದು ಜನರಿಗೇನೆ. ಜನರಿಗೆ ಬರೀ ಎರಡೇ ಆಯ್ಕೆ ಇದ್ದಂಗೆ ಕಾಣ್ತಾ ಇದೆ. ಆಲ್ಟರ್ನೇಟಿವ್ ಆಯ್ಕೆ ಸಿಗಬೇಕು ಸರಿಯಾಗಿ, ಹಾಗೆ ಎಲ್ಲರೂ ಕೂಡ ಜನ ತಿರಸ್ಕಾರ ಮಾಡಬೇಕು ಅಂತ. ಯಾಕಂದರೆ ನೇರವಾಗಿ ಹೇಳಕ್ಕೆ ನನಗೆ ಯಾವುದೇ ರೀತಿಯ ಮುಜುಗರ ಇಲ್ಲ. BJP ಅವರು ಭ್ರಷ್ಟರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಅವರು ಕೂಡ ಭ್ರಷ್ಟಾಚಾರ ಮಾಡೋರು ಒಪ್ಕೋಬೇಕು ಅನ್ನೋದೇನಿಲ್ಲ. ಅಲ್ಲಿ ಮೂಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಪರಿಹಾರದ ಮೊತ್ತ 64 ಕೋಟಿ ಬರಬೇಕು ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ. ವಾವ್, 64 ಕೋಟಿ. ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಬೆಟ್ಟಲ್ಸೂರು ಈ ಭಾಗಕ್ಕೆ ಹೋದರೆ, ಸ್ವಲ್ಪ ಆ ಕಡೆ ಅರ್ಧ ಕಿಲೋಮೀಟ್ರ್, ಈ ಕಡೆ ಅರ್ಧ ಕಿಲೋಮೀಟ್ರಿಗೆ ಹೋದರೆ ಎಕರೆ ಒಂದು 15 ಕೋಟಿಗೆ ಸಿಗುತ್ತಪ್ಪ. ಎಕರೆ 15 ಕೋಟಿಗೆ ಸಿಗುತ್ತೆ. ಯಲಹಂಕ ಟು ದೊಡ್ಡಬಳ್ಳಾಪುರ ಟೋಲ್ ದಾಟ್ ಮುಂದಕ್ಕೆ ಹೋದರೆ ಮೇನ್ ರೋಡಲ್ಲೇ 7-8 ಕೋಟಿಗೆ ಎಕರೆ ಸಿಗುತ್ತೆ. 7-8 ಕೋಟಿಗೆ ಎಕರೆ ಜಮೀನು ಸಿಗುತ್ತೆ. ಯಲಹಂಕದಿಂದ ದೊಡ್ಡಬಳ್ಳಾಪುರ ಟೋಲ್ ದಾಟ್ ಮುಂದಕ್ಕೆ ಹೋದರೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋ ಭೂಮಿ. ಬಟ್ 64 ಕೋಟಿ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ. ಎಷ್ಟು ಎಕರೆ ಹಾಗಾದರೆ? ಎಕರೆ ರೇಟ್ ಏನಲ್ಲಿ? ಸೊ ಇದೆಲ್ಲವೂ ಕೂಡ ಸಿದ್ದರಾಮಯ್ಯವ್ರ ಹೇಳಿಕೆಗಳು ಅನುಮಾನಕ್ಕೆ ಕಾರಣ ಆಗಿದೆ. ಎಷ್ಟು ಎಕರೆ? ಏನು ಎಕರೆ ರೇಟ್ ಏನು? 20 ಕೋಟಿ ಎಕರೆ ಜಮೀನು. ಸೊ ಇವೆಲ್ಲವೂ ಕೂಡ ಜನರಿಗೊಂದ್ಯಾಯ, ನಾಯಕರಿಗೊಂದ್ಯಾಯ. BJP ಸರ್ಕಾರ ಇದ್ದಾಗಲೇ ಕೊಟ್ಟರು, ಹೇಳಬೇಕಾಯ್ತಾಗಾದ್ರೆ. ನಾನು ಮೊನ್ನೆ ಕಳೆದ 1 ವಾರ ಮಾತಾಡ್ತಾ ಹೇಳಿದೆ, ಇಲ್ಲ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಪರ ಅಲ್ಲ, ಭ್ರಷ್ಟಾಚಾರದ ವಿರೋಧಿ, ಸಿದ್ದರಾಮಯ್ಯ ನಿಷ್ಠುರವಾದಿ ಅಂತ. ಬಟ್ ಇತ್ತೀಚಿನ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಮೂಡಾದಲ್ಲಿ ನಿಗೂಢ ಅಡಗಿರೋ ಥರ ಕಾಣ್ತಾ ಇದೆ ನಮಗೆ. ನಿಗೂಢ. ಸಿದ್ದರಾಮಯ್ಯನವರು 64 ಕೋಟಿ ಕೇಳಬೇಕು, ಬರಬೇಕು, ಹಂಗೆ ನೋಡಿದ್ರೆ ಕೊಡ್ತೀರಾ? ಬಿಟ್ಬಿಡೋಕ್ಕಾಗತ್ತಾ? ಮೂಡ ಇಲ್ಲಿ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಮತ್ತಷ್ಟು ಮಗದಷ್ಟು ಮುಂದುವರಿಯುವಂಥ ಸಾಧ್ಯತೆ ಇದೆ. ಪೋಕ್ಸೋ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಮತ್ತೆ ಕೋರ್ಟ್ ರಿಲೀಫನ್ನು ಕೊಟ್ಟಿದೆ. ಅವ್ರ ಜೊತೆ ಇನ್ನಾಲ್ವರಿಗೂ ಕೂಡ ವಿನಾಯಿತಿಯನ್ನು ಕೊಟ್ಟಿದೆ. ಹೌದು, ಮಾಜಿ CM BS ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣ ರದ್ದು ಕೋರಿದ್ದ ಅರ್ಜಿ ವಿಚಾರಣೆಯನ್ನ ಜುಲೈ 28ಕ್ಕೆ ಹೈಕೋರ್ಟ್ ನಿಗದಿಪಡಿಸಿದೆ. ಅಲ್ಲಿಯವರೆಗೆ ಖುದ್ದು ಹಾಜರಾತಿಯಿಂದ BS ಯಡಿಯೂರಪ್ಪಗೆ ವಿನಾಯಿತಿ ನೀಡಿ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಮಧ್ಯಂತರ ಆದೇಶ ನೀಡಲಾಗಿದೆ. BSY ಮಾತ್ರವಲ್ಲದೆ ಇತರೆ ಆರೋಪಿಗಳಿಗೂ ಖುದ್ದು ಹಾಜರಿಯಿಂದ ವಿನಾಯಿತಿ ನೀಡಲಾಗಿದೆ. ಆರೋಪಿಗಳ ಬದಲಿಗೆ ವಕೀಲರು ಹಾಜರಾಗಿ ವಿನಾಯಿತಿ ಕೋರಲು ಅವಕಾಶ ನೀಡಲಾಗಿದೆ. ಜುಲೈ 15ರಂದು ಖುದ್ದಾಗಿ ಹಾಜರಾಗುವಂತೆ BSIಗೆ ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿತ್ತು. ಆದರೆ ಖುದ್ದು ಹಾಜರಿಗೆ ಹೈಕೋರ್ಟ್ ವಿನಾಯಿತಿಯನ್ನ ಕೊಟ್ಟಿದೆ. ರಾಜಕೀಯ ಸಂಧ್ಯಾ ಕಾಲದಲ್ಲಿ ಯಡಿಯೂರಪ್ಪನವ್ರಿಗೆ ಏನೇನು ಫೇಸ್ ಮಾಡಬೇಕಪ್ಪ. ಬಟ್ ಒಂಥರ ಮುಜುಗರದ ಸಂಗತಿ ಇದು. ಗೊತ್ತಿಲ್ಲ ಏನಂತ. 7ನೇ ವೇತನ ಆಯೋಗ ಜಾರಿ ಆಗೋಗ್ಬಿಡ್ತು ಅನ್ನೋದಿತ್ತು, ಆಗಿರಲಿಲ್ಲ. ಈಗ ಪ್ರತಿಭಟನೆಯ ಲೆಕ್ಕಾಚಾರಗಳು ಶುರುವಾಗಿದೆ. ಹೌದು, 7ನೇ ವೇತನ ಆಯೋಗ ವರದಿ ಹಾಗೂ OPS ಜಾರಿಗೆ ಆಗ್ರಹಿಸಿ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದು,
ಒಂದು ವೇಳೆ ಹಳೆಯ ಪಿಂಚಣಿ ಯೋಜನೆ ಜಾರಿಯಾಗದಿದ್ದರೆ ಜುಲೈ 29ರಿಂದ ಮುಷ್ಕರ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಮ್ಮ ಬೇಡಿಕೆ ಈಡೇರಿಸಿದರೆ ಮಾತ್ರ ಕೆಲಸಕ್ಕೆ ಹಾಜರಾಗ್ತೇವೆ, ಬೇಡಿಕೆ ಈಡೇರಿಸದಿದ್ದರೆ ಕೆಲಸ ಮಾಡದೆ ಮನೇಲಿರ್ತೇವೆ ಅಂತ ರಾಜ್ಯ ಸರ್ಕಾರಕ್ಕೆ ಸರ್ಕಾರಿ ನೌಕರರ ಸಂಘ ಎಚ್ಚರಿಕೆಯನ್ನು ನೀಡಿದೆ. ಹೌದು, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ವರದಿಯನ್ನು ಜಾರಿ ಮಾಡಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಿದೆ. ಸರ್ಕಾರ ಫಿನಾನ್ಷಿಯಲ್ ಬರ್ಡನ್ ಇದೆ, ಆರ್ಥಿಕ ಬಿಗಿಯಾದಂಥ ಇದೆ. ಆಗಲೇ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ ಸರ್ಕಾರ. ಇಂಥ ಸನ್ನಿವೇಶದಲ್ಲಿ ಇದನ್ನು ಜಾರಿ ಮಾಡಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂಘರ್ಷ ಸರ್ಕಾರದ ನಡುವೆ ಇದೆ. ಬಟ್ ಮಾಡಿಲ್ಲ ಅಂದರೆ ತಿಂಗಳ ಅಂತ್ಯ ಜುಲೈ 29 ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಸರ್ಕಾರ ಏನು ಮಾಡುತ್ತೆ ಅಂತ. ಮದುವೆ ಒಂದಿನ 3ನೇ ದಿನಕ್ಕೆ ಬೀಗರೂಟ, 1 ವಾರದ ಕಾರ್ಯಕ್ರಮ. ಹೆಚ್ಚು ಕಮ್ಮಿ ಒಂದು 15 ದಿನ ಆದಮೇಲೆ ಹೆಣ್ಣು ಗಂಡು ಅವ್ರವ್ರ ಕೆಲಸ ಕಾರ್ಯಕ್ಕೆ ಆಫೀಸ್ಗೆ ಹೋಗ್ತಾರೆ, ಕೆಲಸ ಕಾರ್ಯ ಮಾಡ್ತಾರೆ. ಆದರೆ ಆಲೇ ನೀವು 2-3 ತಿಂಗಳಿಂದ ಮುಖೇಶ್ ಅಂಬಾನಿ ಮಗನ ಮದುವೆ ಕಾರ್ಯಕ್ರಮನ ಕೇಳಿ ಸುಸ್ತಾಗಿರ್ತೀರಿ. ಮತ್ತೆ ಅದೇ ಸುದ್ದಿ. ಎಸ್, ಅನಂತ್ ರಾಧಿಕಾ ಮದುವೆ ಸಮಾರಂಭ. ಜಾನ್ ಸೀನಾ, WWEF ಕೇಳ್ತೀವಲ್ಲ, ಜಾನ್ ಸೀನಾ ಮತ್ತು ಕ್ರಿಕೆಟಿಗ ಧೋನಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಹೌದು, ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹ ಮಹೋತ್ಸವದ ಬಹಳ ಅದ್ದೂರಿಯಿಂದ ನಡೀತಿದೆ. ವಿವಾಹ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ WWE ಸ್ಟಾರ್ ಹಾಲಿವುಡ್ ನಟ ಜಾನ್ ಸೀನಾ ಮುಂಬೈಗೆ ಬಂದಿದ್ದಾರೆ. ರೋಹಿತ್ ಶರ್ಮಾ, MS ಧೋನಿ, ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವು ಗಣ್ಯರು ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜುಲೈ 14ರವರೆಗೂ ಮದುವೆ ಸಂಭ್ರಮಾಚರಣೆ ನಡೆಸಲಾಗುತ್ತೆ. ಜುಲೈ 13ರಂದು ಶುಭ ಆಶೀರ್ವಾದ ಹಾಗೂ ಜುಲೈ 14ರಂದು ಮಂಗಳವಾರ ಉತ್ಸವ ನಡೆಯಲಿದೆ. ತುಂಬ ವಿಶ್ವದ ಅತಿ ದೊಡ್ಡ ಲಾಂಗೆಸ್ಟ್ ಮದುವೆ ಇದೇ ಇರಬೇಕು ಅಂತ ಅನ್ಕೋತೀನಿ. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ಗೆ ಜಾಮೀನು ಮಂಜೂರಾಗಿದೆ, ಆದರೆ ಬಿಡುಗಡೆ ಭಾಗ್ಯ ಇಲ್ಲ. ಯಾಕಿಲ್ಲ? ಎಸ್, ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಜೈಲು ಪಾಲಾಗಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನನ್ನು ನೀಡಿದೆ. ಇಡಿ ದಾಖಲಿಸಿದ್ದ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ದೊರಕಿದ್ದು ಸಿಬಿಐ ಪ್ರಕರಣ ಬಾಕಿ ಇರುವ ಹಿನ್ನೆಲೆ ಕೇಜ್ರಿವಾಲ್ಗೆ ಸದ್ಯ ಬಿಡುಗಡೆ ಭಾಗ್ಯವಿಲ್ಲ. ಇಡಿ ಪ್ರಕರಣದಲ್ಲಿ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಪ್ರಕರಣದಲ್ಲಿ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ಶುಕ್ರವಾರ ಆದೇಶ ನೀಡಿತು, ಜಾಮೀನು ಕೊಟ್ಟು. ಮಧ್ಯಂತರ ಜಾಮೀನು ನೀಡಿದ ಪೀಠ ಬಂಧನವನ್ನು ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿಯಲ್ಲಿ PMLA ಸೆಕ್ಷನ್ 19ರ ಅಡಿಯಲ್ಲಿ ಬಂಧನದ ಅಗತ್ಯತೆ ಕುರಿತು ಕಾನೂನು ಪ್ರಶ್ನೆಯನ್ನು ಎತ್ತಿರುವ ಹಿನ್ನೆಲೆ ಇದನ್ನು ವಿಸ್ತೃತ ಪೀಠವು ಪರಿಗಣಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯವನ್ನು ಪಟ್ಟಿತ್ತು. ತುಂಬ ಸ್ವಚ್ಛ ಭ್ರಷ್ಟಾಚಾರ ವಿರುದ್ಧ ಅಭಿಯಾನವನ್ನು ಮಾಡಿದಂಥ ಅಣ್ಣಾ ಹಜಾರೆ ಜೊತೆ ಸೇರ್ಕೊಂಡು ಕೇಜ್ರಿವಾಲ್ ದೆಹಲಿ ಗದ್ದುಗೆಯನ್ನು ಏರಿದ್ರು, AAP ಕಟ್ಕೊಂಡು. ಆದರೆ ಅಬಕಾರಿ ನೀತಿ ಹಗರಣದಲ್ಲಿ ಭಾಗಿಯಾಗಿ ಕೇಜ್ರಿವಾಲ್ ಜೈಲು ಸೇರುವಂತಾಗಿದೆ. ದುರಂತ. ಉತ್ತಮರು ಕೂಡ ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಭಾಳ ಕಷ್ಟ ಅನ್ನೋದು ಎಕ್ಸಾಂಪಲ್ ಇದು. AAP ವೈಯಕ್ತಿಕವಾಗಿ ನನಗೂ ಇಷ್ಟ ಆಗಿದಂಥ ಪಾರ್ಟಿ, ಗ್ರೇಟ್. 15 ವರ್ಷದ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡಿದರು. ಸಿಂಗಲ್ MLA ಗೆದ್ದಿರಲಿಲ್ಲ ದೆಹಲಿಯಲ್ಲಿ. ಶೀಲಾ ದೀಕ್ಷಿತ್ ಅವ್ರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಫುಲ್ ಸೋಲಿಸಿದರು. ಇಡೀ ದೇಶ ನಂದೇ ಅಂತ ಮೆರೆದಂಥ ಮೋದಿ ಪಾರ್ಟಿ ಕೂಡ 3 MLA 2014 ಐ ಥಿಂಕ್ ಅವ್ರ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ದೆಹಲಿ ವಿಧಾನಸಭೆಯಲ್ಲಿ. ಸೊ ಅಂಥ ಪಾರ್ಟಿ ಕಟ್ತಂಥ ಗಟ್ಟಿಗ ಅರವಿಂದ್ ಕೇಜ್ರಿವಾಲ್ ಹಿಂಗೆ ಆಗ್ಬಿಟ್ರಲ್ಲ ಅನ್ನೋದೇ ದುರಂತ. ಒಂದು ಹೊಸ ಆಶಾಕಿರಣ ಇದ್ದರು. ಅವರೀಗ BJP ವಿರುದ್ಧವಾಗಿ ಕಾಂಗ್ರೆಸ್ ಕಡೆಗೆ ಹೋಗಿ ಸೇರ್ಕೊಂಡವ್ರೆ. ಸೊ ಹಾಗಾಗಿ ಎಲ್ಲರಂತೆ ಎಲ್ಲರಲ್ಲೂ ಒಂದಾಗೋ ಮಂಕುತಿಮ್ಮ ಅಂತ ಆಗ್ಬಿಟ್ಟವ್ರೆ. ಇನ್ನು ಭಾಳ ದುರಂತದ ವಿಷಯ ಇದು. ನಾವು ದೇಶದ ಅಪಘಾತಗಳನ್ನ ಕೇಳ್ತೀವಿ. ಈಗ ನೇಪಾಳದಲ್ಲಿ ದೊಡ್ಡ ಅಪಘಾತ ಆಗಿದೆ, ದುರಂತ ನಡೆದೋಗಿದೆ. ನೇಪಾಳದ ಹೆದ್ದಾರಿಯಲ್ಲಿ ಭೂಕುಸಿತಾಗಿ 2 ಬಸ್ ನಾಪತ್ತೆಯಾಗಿದ್ದು 6 ಭಾರತೀಯರು ಸೇರಿ 65 ಪ್ರಯಾಣಿಕರು ಕಣ್ಮರೆಯಾಗಿದ್ದಾರೆ. ಹೌದು, ಮಧ್ಯ ನೇಪಾಳದ ಮದನ್ ಆಶ್ರಿತ್ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿ 2 ಬಸ್ಗಳು ತ್ರಿಶೂಲಿ ನದಿಗೆ ಉರುಳಿಬಿದ್ದಿವೆ. ಬಸ್ನಲ್ಲಿದ್ದ 6 ಭಾರತೀಯರು ಸೇರಿದಂತೆ ಸುಮಾರು 65 ಪ್ರಯಾಣಿಕರು ಕಣ್ಮರೆಯಾಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬೆಳಗಿನ ಜಾವ 3:30 ಸುಮಾರಿಗೆ ಈ ಭೂಕುಸಿತ ಸಂಭವಿಸಿ ಈ ವೇಳೆ 2 ಬಸ್ಗಳು ನದಿಗೆ ಉರುಳಿಬಿದ್ದಿವೆ. ಪರಿಣಾಮ 2 ಬಸ್ ಚಾಲಕರು ಸೇರಿದಂತೆ ಒಟ್ಟು 65 ಜನ ಈ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ. 2 ಬಸ್ಗಳು ಕಠ್ಮಂಡುವಿನಿಂದ ರೌತಹತ್ನ ಗೌರ್ಗೆ ತೆರಳುತ್ತಿದ್ದವು. ಒಂದು ಬಸ್ನಲ್ಲಿ 24 ಜನ ಮತ್ತು ಇನ್ನೊಂದು ಬಸ್ನಲ್ಲಿ 41 ಜನ ಪ್ರಯಾಣಿಸ್ತಾ ಇದ್ರು. ಘಟನಾ ಸ್ಥಳದಲ್ಲಿದ್ದು ಶೋಧ ಕಾರ್ಯಾಚರಣೆ ನಡೆಸಿದೆ. ಇದರ ನಡುವೆ ಎಡೆಬಿಡದೆ ಮಳೆ ಸುರಿತಿದ್ದು ಶೋಧ ಕಾರ್ಯಕ್ಕೆ ಅಡ್ಡಿಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬಹುತೇಕ ಅವರೆಲ್ಲ ಬದುಕಿರೋ ತೀರಾ ಕಡಿಮೆ, ಯಾಕೆಂದರೆ ಇನ್ನೂ ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ ಅನ್ನೋದಾದರೆ ತೀರಾ ಕಡಿಮೆ ಅವರು ಬದುಕಿರುವ ಸಾಧ್ಯತೆ. ಬಟ್ ಬದುಕಿ ಬರಲಿ ಅನ್ನೋದೊಂದು ಪ್ರೇಯರ್ ನಮ್ದಿರಲಿ ಅಷ್ಟೇ. ಕೊಹ್ಲಿ ಪಾಕಿಸ್ತಾನಕ್ಕೆ ಹೋದರೆ ಭಾರತನೇ ಮರ್ತು ಬಿಡ್ತಾರಂತೆ.
ಹಂಗಂತ ಪಾಕ್ ಕ್ರಿಕೆಟಿಗೆ ಹೇಳವ್ರೆ. ಸಾಧ್ಯನಾ? ಪಾಕಿಸ್ತಾನಕ್ಕೆ ಭಾರತ ಮರೆಯುವಂಥ ಖುಷಿ ಪಾಕಿಸ್ತಾನದಲ್ಲಿ ಸಿಗುತ್ತಾ? ಯಾರು ಹೇಳಿದ್ದು ಅಂತ ನೋಡಿದರೆ, ಮುಂದಿನ ವರ್ಷ ನಡೆಯಲಿರುವ ICC ಚಾಂಪಿಯನ್ಸ್ ಟ್ರೋಫಿಗೆ ಪಾಕಿಸ್ತಾನ ಆತಿಥ್ಯ ವಹಿಸಲಿದೆ. ಈಗಾಗಲೇ ಭದ್ರತಾ ದೃಷ್ಟಿಯಿಂದ ಟೀಂ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಸ್ಪಷ್ಟನೆ ನೀಡಿದೆ. ಈ ಮಧ್ಯೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಗೆ ಪಾಕ್ಗೆ ಬರುವಂತೆ ಮಾಜಿ ಸ್ಟಾರ್ ಆಲ್ರೌಂಡರ್ ಶಾಹಿದ್ ಅಫ್ರಿದಿ ಆಹ್ವಾನ ನೀಡಿದ್ದಾರೆ. ಪಾಕ್ನಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೊಹ್ಲಿ ಆಡಬೇಕು ಅಂತ ಹೇಳಿದ್ದಾರೆ. ಕೊಹ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದರೆ ಭಾರತವನ್ನೇ ಮರೆತು ಬಿಡ್ತಾರೆ. ಈ ಕಾರಣಕ್ಕೆ ಕೊಹ್ಲಿ ಪಾಕಿಸ್ತಾನದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಕೊಹ್ಲಿಗಾಗಿ ಇಡೀ ಪಾಕಿಸ್ತಾನ ಕಾಯ್ತದೆ ಅಂತ ಶಾಹಿದ್ ಅಫ್ರಿದಿ ಹೇಳಿದ್ದಾರೆ. ಬರೋಬ್ಬರಿ 17 ವರ್ಷಗಳ ನಂತರ ಭಾರತ ತಂಡ ಪಾಕ್ ಪ್ರವಾಸ ಕೈಗೊಳ್ಳಲಿ ಎಂದು ಪಾಕ್ ಕ್ರಿಕೆಟ್ ಮಂಡಳಿ ಸಾಕಷ್ಟು ಸರ್ಕಸ್ ನಡೆಸ್ತಾ ಇದೆ. ಭಾರತದ ಎಲ್ಲ ಪಂದ್ಯಗಳನ್ನು ಲಾಹೋರ್ನಲ್ಲಿ ನಡೆಸಲು ಪಾಕ್ ಮುಂದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನಕ್ಕೆ ಕಾಲಿಡಲ್ಲ ಅಂತ ಭಾರತೀಯರು ಹೇಳ್ತಾರೆ. ಬಂದರೆ ಭಾಳಷ್ಟು ಅಭಿಮಾನಿಗಳಿದ್ದಾರೆ ಕೊಹ್ಲಿಗೆ ಅಂತ ಹೇಳ್ತಾರೆ ಶಾಹಿದ್ ಅಫ್ರಿದಿ. ಅಭಿಮಾನಿಗಳು ಭಾಳಷ್ಟು ಜನ ಇದ್ದಾರೆ. ಹಾಗೆ ಭಾಳಷ್ಟು ಜನ ಉಗ್ರಗಾಮಿಗಳು ಪಾಕಿಸ್ತಾನದಲ್ಲಿದ್ದಾರೆ. ಅದು ಸಮಸ್ಯೆ. ಅಭಿಮಾನಿಗಳದ್ದು ಸಮಸ್ಯೆ ಅಲ್ಲ ಶಾಹಿದ್ ಅಫ್ರಿದಿ ಅವರೇ, ಅಲ್ಲಿ ಉಗ್ರಗಾಮಿಗಳದ್ದು ಸಮಸ್ಯೆ. ಯಾವ ಟೈಮಲ್ಲಿ ಯಾರಿಗೆ ಬಾಂಬ್ ಹಾಕ್ತಾರೋ ಗುಂಡಿಡ್ತಾರೋ ಗೊತ್ತಿಲ್ಲ. ಈ ಕಾರಣಕ್ಕೆ ಹಾಗಾಗಿ ಪಾಕಿಸ್ತಾನದ ಬಗ್ಗೆ ನಂಬಿಕೆ ಇಲ್ಲ. ಈ ಕಾರಣಕ್ಕೆ PCCI ಅದನ್ನು ಒಪ್ತಿಲ್ಲ. ನೀವೇನೇ ಸರ್ಕಸ್ ಮಾಡಿದ್ರು ಭಾರತೀಯ ತಂಡ ಪಾಕಿಸ್ತಾನದಲ್ಲಿ ಮ್ಯಾಚ್ ಆಡೋದು ಅಸಾಧ್ಯದ ಮಾತು ಸದ್ಯಕ್ಕೆ ಅಂತ ಹೇಳ್ಬೋದು. ಇದಿಷ್ಟು ದಿನ ಪ್ರೈಮ್ ಟೈಮ್ ನ್ಯೂಸ್. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.